ಟಿಬಿ ಡ್ಯಾಂನಿಂದ ಈವರೆಗೆ 13 ಟಿಎಂಸಿ ನೀರನ್ನ ರಿಲೀಸ್ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂನಿಂದ ಈವರೆಗೆ 13 ಟಿಎಂಸಿ ನೀರನ್ನ ರಿಲೀಸ್ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂ ಖಾಲಿ ಮಾಡಲು ಇನ್ನು 3 ದಿನ ಬೇಕು. 53 ಟಿಎಂಸಿಗೆ ಡ್ಯಾಂ ನೀರನ್ನ ಇಳಿಸಲು 5 ದಿನ ಬೇಕಾ? ಈ ರೀತಿಯ ಪ್ರಶ್ನೆ ಎದುರಾಗ್ತಾ ಇದೆ. ಜಲಾಶಯದಿಂದ ಹೋಗುತ್ತಲೇ ಇದೆ ಅಪಾರ ಪ್ರಮಾಣದ ನೀರು. ಒಂದು ಕಡೆ ಇದೇ ರೀತಿಯಾಗಿ ನೀರು ಖಾಲಿ ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಉಂಟಾಗುತ್ತೆ ಅನ್ನೋ ಆತಂಕ ಇದೆ. ಆದರೆ ಈ ಒಂದು ಕೊಚ್ಚಿ ಹೋದಂತಹ ಗೇಟ್ನ ದುರಸ್ತಿ ಕಾರ್ಯ ನಡಿಬೇಕು ಅಂದರೆ ಅನಿವಾರ್ಯವಾಗಿ ಡ್ಯಾಮ್ನಿಂದ ನೀರನ್ನು ಖಾಲಿ ಮಾಡಲೇಬೇಕು. ಆ ಕೆಲಸ ಈಗಾಗಲೇ ಶುರುವಾಗಿದೆ. ಇದುವರೆಗೂ ಕೂಡ 13 ಟಿಎಂಸಿ ನೀರನ್ನು ರಿಲೀಸ್ ಮಾಡಲಾಗಿದೆ. 53 ಟಿಎಂಸಿಗೆ ಡ್ಯಾಮ್ ನೀರನ್ನು ಇಳಿಸಬೇಕಿದೆ. ಅದಕ್ಕೆ ಒಂದಷ್ಟು ದಿನಗಳು ಹಿಡಿಯುತ್ತೆ. 5 ದಿನ ಬೇಕಾಗುತ್ತೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ. 5 ದಿನದವರೆಗೂ ಕೂಡ ಇದೇ ರೀತಿಯಾಗಿ ನೀರನ್ನು ರಿಲೀಸ್ ಮಾಡಿದರೆ ಒಂದು ಕಡೆ ತಗ್ಗು ಪ್ರದೇಶದಲ್ಲಿರುವಂತಹ ಜನರಿಗೆ ಮುಳುಗಡೆಯಾಗುವ ಭೀತಿ ಇದೆ. ಪ್ರವಾಹದಂತಹ ಸ್ಥಿತಿ ನಿರ್ಮಾಣ ಆಗಬಹುದು ಅನ್ನೋ ಆತಂಕ ಕೂಡ ಎದುರಾಗಿದೆ. ಹಾಗೆಯೇ ರೈತರಲ್ಲಿ ಮತ್ತೊಂದು ರೀತಿಯ ಸಂಕಷ್ಟ. ಬೆಳೆಗಳಿಗೆ ನೀರು ಸಿಗದೆ ಹೋದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ನಾವು ತತ್ವಾರವನ್ನು ಪಡಬೇಕಾದ್ರೆ ಏನು ಮಾಡಬೇಕು? ಈ ರೀತಿಯ ಒಂದು ಭೀತಿ ಆವರಿಸಿದೆ. 19ನೇ ಗೇಟ್ ಕೊಚ್ಚಿ ಹೋಗಿದೆ. ಅದರ ದುರಸ್ತಿ ಕಾರ್ಯ ನಡಿಬೇಕಿದೆ. ಟಿಬಿ ಡ್ಯಾಂ ಸುರಕ್ಷತೆಯ ಬಗ್ಗೆ ಶುರುವಾಯಿತು ಅನುಮಾನ. ಜಲಾಶಯದ ಮೇಲ್ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಬಿರುಕುಗಳಿವೆ. ಕ್ರಸ್ಟ್ ಗೇಟ್ಗಳಿರುವ ಜಾಗದಲ್ಲಿ ಹಲವೆಡೆ ಸಣ್ಣ ಬಿರುಕುಗಳು ಕಾಣಿಸಿಕೊಂಡಿವೆ. ಈವರೆಗೆ ದುರಸ್ತಿ ಮಾಡಿದ ಟಿಬಿ ಬೋರ್ಡ್ ಅಧಿಕಾರಿಗಳು ಬೇಸಿಗೆಯಲ್ಲಿ ದುರಸ್ತಿ ಮಾಡಿದ್ದೇವೆ ಅಂತಿದ್ದಾರೆ ಸಿಬ್ಬಂದಿ. ಆದರೆ ದುರಸ್ತಿ ಮಾಡಿದಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದುರಸ್ತಿ ಮಾಡಿದ್ರೂ ಬಿರುಕುಗಳು ಉಳಿದಿದ್ದು ಹೇಗೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಿಬ್ಬಂದಿ ನಿರ್ಲಕ್ಷ್ಯ ಅಂತ ಹೇಳಿ ಸ್ಥಳೀಯ ರೈತರು ಆರೋಪವನ್ನು ಮಾಡ್ತಿದ್ದಾರೆ. ಡ್ಯಾಮ್ನ ಹಲವು ಕಡೆಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಟ್ಟು ಬೋಲ್ಟ್ಗಳೆಲ್ಲವೂ ಕೂಡ ತುಕ್ಕು ಹಿಡಿದಿವೆ. ಕಾಂಕ್ರೀಟ್ ಕಿತ್ತು ಹೋಗಿದೆ. ಬೇಸಿಗೆ ಸಂದರ್ಭದಲ್ಲಿ ಸರಿ ಮಾಡಿದ್ದೀವಿ, ದುರಸ್ತಿ ಕಾರ್ಯ ನಡೆದಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ ಸಿಬ್ಬಂದಿ ಹೇಳಿರಬಹುದು. ಆದರೆ ಅವರ ಮಾತು, ಈ ದುರಸ್ತಿ ಕಾರ್ಯ ಎಲ್ಲವೂ ಕೂಡ ಬರೀ ಬಾಯಿ ಮಾತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಂಜಯ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಈಗ ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇರುವಂಥದ್ದು 1949ರಲ್ಲಿ ಆರಂಭವಾದಂತಹ ತುಂಗಭದ್ರಾ ಜಲಾಶಯದ ನಿರ್ಮಾಣದ ಕೆಲಸ 1953ರಲ್ಲಿ ಮುಗಿದಿರುವಂಥದ್ದು. ಕಲ್ಲು ಮತ್ತು ಸುಣ್ಣದ ಕಲ್ಲಿನಿಂದ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಈ ಜಲಾಶಯದ ನಿರ್ಮಾಣಕ್ಕೆ ಎಲ್ಲಿಯೂ ಕೂಡ ಸಿಮೆಂಟಿನ ಬಳಕೆಯನ್ನು ಮಾಡದೆ ಕೇವಲ ಸುಣ್ಣದ ಕಲ್ಲು ಮತ್ತು ಕಲ್ಲಿನಿಂದಲೇ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ಇಂಥ ಒಂದು ಇತಿಹಾಸ ಪ್ರಸಿದ್ಧ ಹೊರತಕ್ಕಂಥ ತುಂಗಭದ್ರಾ ಜಲಾಶಯ ಸುರಕ್ಷಿತವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕಳೆದ ರಾತ್ರಿ ಏನೋ 19ನೇ ಕ್ರಸ್ಟ್ ಗೇಟನ್ನು ಕೊಚ್ಚಿಕೊಂಡು ಹೋಗಿದೆ. ಕೊಚ್ಚಿಕೊಂಡು ಹೋದ ನಂತರ ಈ ಸುರಕ್ಷತೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಕೂಡ ಎದುರಾಗಿರುವಂಥದ್ದು. ನಾವು ಇದೀಗ ಡ್ಯಾಮ್ನಲ್ಲಿ ಅನೇಕ ಕಡೆ ಕ್ರ್ಯಾಕ್ಗಳು ಕೂಡ ಬಿಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ. ಡ್ಯಾಮಿನ ಸಿಬ್ಬಂದಿ ಹೇಳ್ತಾ ಇರೋದು ಅಂತಂದರೆ ಡ್ಯಾಮಿನ ಸುರಕ್ಷತೆಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಬೇಸಿಗೆ ಸಮಯದಲ್ಲಿ ನಾವು ಅನೇಕ ಕ್ರಮಗಳನ್ನು ಅಂದರೆ ಕೈಗೊಳ್ಳುವುದರ ಮುಖಾಂತರ ಡ್ಯಾಮನ್ನು ದುರಸ್ತಿ ಮಾಡಿದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಇಡೀ ಎಲ್ಲ ಡ್ಯಾಮಿನ ಬಹುತೇಕ ಭಾಗದಲ್ಲಿ ಅಲ್ಲಲ್ಲಿ ಕ್ರ್ಯಾಕ್ಗಳು ಇರೋದನ್ನು ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕ್ರಸ್ಟ್ ಗೇಟ್ಗಳು ಇರುವಂಥ ಸ್ಥಳಗಳಲ್ಲೇ ಅನೇಕ ಕಡೆ ಕ್ರ್ಯಾಕ್ ಇರುವಂಥದ್ದು. ಇದು ಜನರ ಆತಂಕವನ್ನು ಹೆಚ್ಚಿಸ್ತಾ ಇರುವಂಥದ್ದು. ಯಾಕಂತಂದರೆ ತುಂಗಭದ್ರಾ ಜಲಾಶಯ ತುಂಬಿದರೆ ಕರ್ನಾಟಕದ 4 ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಒಂದು ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಮುರಿದು ಹೋದ ಪರಿಣಾಮವಾಗಿ ಬಹುತೇಕ ಡ್ಯಾಮ್ ಇದೀಗ ಖಾಲಿಯಾಗುವ ಹಂತಕ್ಕೆ ಬಂದಿರುವಂಥದ್ದು. ಉಳಿದ ಡ್ಯಾಮ್ನ ಬಹುತೇಕ ಗೇಟ್ಗಳನ್ನು ಕೂಡ ಸುರಕ್ಷಿತವಾಗಿ ಇಟ್ಕೊಳ್ಬೇಕಂತ ಒಂದು ಕೆಲಸ ಇದೀಗ ಆಗಬೇಕಾಗಿರುವಂಥದ್ದು. ಆದರೆ ಬಹುತೇಕ ಕಡೆ ಕ್ರ್ಯಾಕ್ ಬಿಟ್ಟಿರೋದು ಅನೇಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಡ್ಯಾಮ್ನ ಅಧಿಕಾರಿಗಳು ಎಲ್ಲ ಒಂದು ಕಡೆ ಡ್ಯಾಮಿನ ಸುರಕ್ಷತೆ ಬಗ್ಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ವ ಅನ್ನೋದೊಂದು ಪ್ರಶ್ನೆಯನ್ನು ಜನರು ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಕ್ರ್ಯಾಕ್ಗಳು ಬಿಟ್ಟಿರುವಂಥದ್ದು. ಒಂದು ಕ್ರಸ್ಟ್ ಗೇಟ್ ಸರಿಸುಮಾರು 45ರಿಂದ 48 ಟನ್ ಭಾರ ಇರ್ತದೆ. ಹೀಗಾಗಿ ಅದರ ಸುತ್ತಮುತ್ತಲಿನ ಪ್ರದೇಶ ಕೂಡ ಸಾಕಷ್ಟು ಒಂದು ಗಟ್ಟಿಮುಟ್ಟಾಗಿರಬೇಕಾಗುತ್ತೆ. ಆದರೆ ಡ್ಯಾಮಿನ ಸಿಬ್ಬಂದಿ ಈ ಸುರಕ್ಷತೆಗೋಸ್ಕರ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ವಾ ಅಥವಾ ಸರಿಯಾದ ಮತ್ತು ಗುಣಮಟ್ಟದಿಂದ
ದುರಸ್ತಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಇದೀಗ ಅನೇಕರಿಗೆ ಕಾಡ್ತಾ ಇರುವಂಥದ್ದು. ಈಗಾಗಲೇ ಬಿಜೆಪಿ ನಾಯಕರು ಮತ್ತು ಅನೇಕ ರೈತಪರ ಹೋರಾಟಗಾರರು ಇದಕ್ಕೊಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡ್ಯಾಮಿನ ಸುರಕ್ಷತೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇದೇ ಕಾರಣಕ್ಕೋಸ್ಕರನೇ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಉಳಿದ ಡ್ಯಾಮ್ಗಳು ಅಂದರೆ ಉಳಿದ ಗೇಟ್ಗಳು ಕೂಡ ಹಾಳಾಗದಂತೆ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಆಗ್ರಹವನ್ನು ಇಲ್ಲಿನ ಅನೇಕ ರೈತರು ಮತ್ತು ವಿವಿಧ ಪಕ್ಷಗಳ ಕಾರ್ಯಕರ್ತರು ಕೂಡ ಮಾಡಿರುವಂಥದ್ದು. ಈಗಾಗಲೇ ಡ್ಯಾಮ್ನ ಸುರಕ್ಷತೆಗೋಸ್ಕರ ಮತ್ತು ಡ್ಯಾಮ್ನ ಮೇಂಟೆನೆನ್ಸ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗಿದೆ. ಇನ್ನಾದರೂ ಕೂಡ ಅನಾಹುತಗಳು ಆಗದಂತೆ ತಡೆಯುವಂಥ ಒಂದು ಕೆಲಸವನ್ನು ಡ್ಯಾಮಿನ ಸಿಬ್ಬಂದಿ ಮಾಡಬೇಕಾಗಿದೆ. ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಒಂದು ಕೆಲಸವನ್ನು ಡ್ಯಾಮ್ನಿಂದ ಮತ್ತು ಡ್ಯಾಮ್ನ ಅಧಿಕಾರಿಗಳಿಂದ ಆಗಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.